ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ಛಲವಾದಿ ಸಮುದಾಯದವರು ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಬರೆಸಲು ಯಲುವಗುಳಿ ಸತೀಶ್ ರಾಜಣ್ಣ ಕರೆ. ರಾಜ್ಯದಲ್ಲಿ ಮುಂದಿನ 5ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ನಡೆಯುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಛಲವಾದಿ ಸಮುದಾಯದವರು ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಬರೆಸಲು ಇಂದಿನ ಸಭೆಯಲ್ಲಿ ತೀರ್ಮಾನವಾಗಿದ್ದು, ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಹೊಲೆಯ ಎಂದು ಬರೆಸುವುದರ ಮೂಲಕ ನಮ್ಮ ಹಕ್ಕನ್ನು ನಾವು ಪಡೆಯಬೇಕಾಗಿದೆ ಎಂದು ಯಲುವಗುಳಿ ಸತೀಶ್ ರಾಜಣ್ಣ ತಿಳಿಸಿದರು. ಕೋಲಾರ ಬೇತಮಂಗಲ ಮುಖ್ಯ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ನಲ್ಲಿ ಕೋಲಾರ ಜಿಲ್ಲಾ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ವತಿಯಿಂದ ಒಳ ಮೀಸಲಾತಿ ಜಾತಿ ಮತ್ತು ಜನಗಣತಿಯ ಸಮಾಲೋಚನೆ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ಸದಾಶಿವ ಆಯೋಗದ ವರದಿಯ ನಂತರ ಈಗ ನಾಗಮೋಹನ್ ದಾಸ್ ಅವರ ವರದಿ ಬಂದಿದೆ. ನಮ್ಮ ಜನಾಂಗ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ವೈಜ್ಞಾನಿಕವಾಗಿ ವರದಿ ಬಂದಿಲ್ಲ. ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಲಿದ್ದು, ಇದನ್ನು ಸರಿಪಡಿಸುವ ಜವಾಬ್ದಾರಿ ನಮ್ಮಗಳ ಮೇಲಿರುವುದರಿಂದ ನಮ್ಮ ಎಲ್ಲ ಒಳಪಂಗಡದ ಜನತೆ ಹೊಲೆಯ ಎಂದು ನಮೂದಿಸಿ ಸರಿಯಾದ ಜನಸಂಖ್ಯೆ ಸಿಗಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ರು. ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತಹ ಉಪಪಂಗಡಗಳು ಉಳಿದ ಉಪಪಂಗಡಗಳು 40% ಇದ್ರು. ಲೆಫ್ಟ್ಸ್ ಆಗಿರ್ಬೋದು, ಬೋವಿಗಳಾಗಿರ್ಬೋದು, ಕೊರ್ಮ ಕೊಚ್ಚ ಇತರೆ ಪರಿಶಿಷ್ಟ ಜಾತಿಗಳು ಇರ್ಬೋದು ಅನ್ನೋದು ನಮಗೆ ಇತ್ತು. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಇದು ಸರಿಯಾದಂತಹ ವೈಜ್ಞಾನಿಕವಾಗಿ ಜನಗಣತಿ ಆಗಿಲ್ಲ. ನಾವು ಏನು ಪ್ರಾಕ್ಟಿಕಲ್ ಆಗಿ ಇದ್ದೀರಿ, ಕರ್ನಾಟಕ ರಾಜ್ಯದಲ್ಲಿ ಇದ್ದೀರಿ, ಅದಕ್ಕೆ ತಕ್ಕಂಗೆ ಸಂಖ್ಯೆ ನಮಗೆ ಬಂದಿಲ್ಲ. ಹೌದಲ್ಲಣ್ಣ? ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಮ್ಮ ಸಂಖ್ಯೆನ ಯಾವುದೇ ರೀತಿ ತಪ್ಪಾಗಬಾರ್ದು. ಮುಂದಿನ ದಿನಗಳಲ್ಲಿ ನಾವು ವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಪಡ್ಕೊಬೇಕಾದ್ರೆ ನಮ್ಮ ಸಂಖ್ಯೆ ಅಲ್ಲಿ ಕನ್ಸಿಡರ್ ಆಗುತ್ತೆ, ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಆ ಕಾರಣಕ್ಕಾಗಿ ಎಲ್ಲ ಉಪ ಪಂಗಡಗಳು ಏನಿದ್ದಾರೆ, ಉಪ ಜಾತಿಗಳೇನಿದ್ದಾರೆ, ವಲಯ ಅನ್ನೋ ಒಂದು ಅಡಿಯಲ್ಲಿ ಆದಿ ಕರ್ನಾಟಕ ವಲಯ ಇರುವಂತ ದಾಖಲಿಸಬೇಕು ಅಂತ ಮುಂದಿನ ದಿನಗಳಲ್ಲಿ ಹೋಬಳಿ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಸಮುದಾಯದವರನ್ನು ಜಾಗೃತಿಗೊಳಿಸಲಾಗುವುದು. ಅಷ್ಟೇ ಅಲ್ಲದೆ ಮನೆ ಮನೆಗೂ ಭೇಟಿ ನೀಡಿ ಉಪ ಪಂಗಡದವರು ಸಹ ಹೊಲೆಯ ಎಂದು ನಮೂದಿಸಲು ಕೋರಲಾಗುವುದೆಂದು ಹೇಳಿದರು. ನಮಸ್ಕಾರ, ನಾನು ನಿಮ್ಮ ಸತೀಶ್ ರಾಜಣ್ಣ, ಕೋಲಾರ ಜಿಲ್ಲಾ ಛಲವಾದಿ ಮುಖಂಡನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಏನು ಕರ್ನಾಟಕ ಸರ್ಕಾರ ಇವತ್ತು ಮೇ 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ಏನು ಘೋಷಣೆ ಮಾಡಿದೆ, ಜಾತಿ ಗಣತಿಯನ್ನ ಘೋಷಣೆ ಮಾಡಿದೆ. ಆ ಜಾತಿ ಗಣತಿಗೆ ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂತಹ ನಮ್ಮ ಸಮುದಾಯ, ನಮ್ಮ ಛಲವಾದಿ ವಲಯರ್ ಸಮುದಾಯಕ್ಕೆ ಸೂಕ್ತವಾದಂತಹ ತಿಳುವಳಿಕೆಯನ್ನು ಕೊಟ್ಟು ಜಾತಿ ಗಣತಿಯಲ್ಲಿ ನಮ್ಮ ಒಂದು ಯಾವುದೇ ಉಪಪಂಗಡಗಳಾಗಿರ್ಬೋದು, ಯಾವುದೇ ಉಪಪಂಗಡ ಆಗಿದ್ರೂ ಕೂಡ ಜಾತಿ ಕಾಲಮಿನಲ್ಲಿ ವಲಯರು ಎಂದು ನಮೂದಿಸಬೇಕು ಅಂತ ಇಡೀ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ಎಲ್ಲ ರಾಜಕೀಯೇತರವಾಗಿ ಪಕ್ಷಾತೀತವಾಗಿ ಮುಖಂಡರು ಒಂದು ಒಗ್ಗಟ್ಟಾಗಿ ಸೇರಿ ಈ ಒಂದು ಸಭೆಯನ್ನ ಮಾಡಿ ಒಂದು ಅಂಗೀಕಾರವನ್ನ ಮಾಡಿ ಘೋಷಣೆಯನ್ನು ಮಾಡಿರ್ತಾರೆ. ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ಭಯೋತ್ಪಾದಕರ ಅಟ್ಟಹಾಸ ಮೆರೆದು ಅಮಾಯಕ ಅಲ್ಲಿ ಏನು ವಿಚಾರಣೆ ಗೊತ್ತಿಲ್ಲದಿರತಕ್ಕಂತಹ ಸುಮಾರು 30ಕ್ಕೂ ಹೆಚ್ಚಿನ ಅಮಾಯಕರ ಒಂದು ಪ್ರವಾಸಿಗರ ಒಂದು ಹತ್ಯೆ ಆಗಿದೆ, ಕಗ್ಗೊಲೆ ಆಗಿದೆ. ಈ ಕಗ್ಗೊಲೆಯ ಸಮಯದಲ್ಲಿ ನಮಗೆ ನೆನಪು ಬರ್ತಾ ಇರೋದು, ಅಲ್ಲಿ ನಮ್ಗೆ ಯಾವುದೇ ಜಾತಿ, ಜನಾಂಗ, ರಾಜ್ಯ ಜ್ಞಾಪನೆ ಬರ್ತಾ ಇಲ್ಲ, ನಮ್ಮ ದೇಶ ಜ್ಞಾಪನೆ ಬರ್ತಾ ಇದೆ. ನಮ್ಮ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಇವತ್ತು ಪ್ರತಿಯೊಬ್ಬರಲ್ಲೂ ಉಕ್ಕಿ ಹರಿತಾ ಇದೆ. ನಾವೇ ನಮ್ಮ ಮನೆಯಲ್ಲಿ ಸಾವಾಗಿರೋ ರೀತಿಯಲ್ಲಿ ಇವತ್ತು ನಾವು ಪ್ರತಿಬಿಂಬಿಸ್ತಾ ಇದ್ದೀರಿ. ಅದರಿಂದ ಕೇವಲ ಮೀಸಲಾತಿಗೋಸ್ಕರ ನಾವು ಒಡೆದೋದನ್ನು ಬಿಟ್ಟು ನಮ್ಮ ಸಂಖ್ಯೆ ಏನಿದೆ, ಡಿಪ್ರೆಸ್ಡ್ ಕ್ಲಾಸಸ್ ಏನಿದ್ದೀರಿ, ಶೋಷಿತ ವರ್ಗಗಳೇನಿದ್ದೀರಿ, ನಿಜವಾಗ್ಲೂ ಯಾರಿಗೂ ಅನ್ಯಾಯ ಆಗಿದೆ ಅವರಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ವಲಯ ಸಮುದಾಯದ ಯಾವುದೇ ಮುಖಂಡರಿಗಾಗ್ಲಿ ಜನರಿಗಾಗ್ಲಿ ಅಭ್ಯಂತರ ಇಲ್ಲ, ನಮಗೆ ನೋವಿಲ್ಲ. ಆದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಮೀಸಲಾತಿಯನ್ನು ಕ್ಲೈಮ್ ಮಾಡೋದನ್ನ ನಾವು ಸಹಿಸೋದಿಲ್ಲ.